ವಿಜಯಪುರದಲ್ಲಿ ಪುತ್ಥಳಿ ಗಲಾಟೆ ಶುರುವಾಗಿದ್ದು ರಾಣಿ ಚೆನ್ನಮ್ಮ ಮೂರ್ತಿ ಉದ್ಘಾಟನೆಯಲ್ಲಿ ಗೊಂದಲ ತಲೆದೂರಿದೆ. ಡಿಸೆಂಬರ್ 9ರಂದು ಪುತ್ಥಳಿ ಉದ್ಘಾಟನೆಗೊಳಿಸುವುದಕ್ಕೆ ಆಹ್ವಾನ ನೀಡಲಾಗಿತ್ತು. ಆದರೆ ವಿಜಯಪುರದ ಬಸ್ ನಿಲ್ದಾಣದ ಬಳಿ ನಿರ್ಮಾಣಗೊಂಡ ಮೂರ್ತಿಯನ್ನ ಸಿಎಂ ಉದ್ಘಾಟನೆ ಮಾಡಬಾರದು ಅಂತ ಪಂಚಮಸಾಲಿ ಮುಖಂಡರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಸಿಎಂ ಭೇಟಿಗೆ ಬಂದ ಪಂಚಮಸಾಲಿಗಳ ಮೇಲೆ ಸುವರ್ಣಸೌಧದ ಮುಂದೆ ಲಾಠಿ ಚಾರ್ಜ್ ಮಾಡಲಾಗಿತ್ತು. ಹೀಗಾಗಿ ಕ್ಷಮೆ ಕೇಳಿ ಸಿಎಂ ಮೂರ್ತಿ ಉದ್ಘಾಟನೆಗೆ ಬರುವಂತೆ ಪಟ್ಟು ಹಿಡಿದಿದ್ದಾರೆ. ಕ್ಷಮೆ ಯಾಚಿಸದೆ ಸಿಎಂ ಚೆನ್ನಮ್ಮ ಮೂರ್ತಿಯನ್ನ ಉದ್ಘಾಟಿಸಬಾರದು, ಕ್ಷಮೆ ಕೇಳದೆ ಬಂದರೆ ಪ್ರತಿಭಟನೆಯನ್ನ ನಡೆಸಿ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡೋದಕ್ಕೆ ಹೋರಾಟಗಾರರು ಮುಂದಾಗಿದ್ದಾರೆ. ಬಡವರ ಹಾಲಿನ ಪ್ರೋತ್ಸಾಹಧನವನ್ನೇ ನೀಚರು ನುಂಗಿದ ಘಟನೆ ಹಾವೇರಿ ಸವಣೂರಿನ ತೊಂಡೂರು ಗ್ರಾಮದಲ್ಲಿ ನಡೆದಿದೆ. ಪ್ರೋತ್ಸಾಹ ಹಣ ಸ್ವಂತ ಅಕೌಂಟ್ಗೆ ಸಿಬ್ಬಂದಿ ಜಮೆ ಮಾಡಿಕೊಂಡಿದ್ದಾರೆ. ಮೊಹಮ್ಮದ್ ಶರೀಫ್ ಹಾಲು ಪರೀಕ್ಷಕ ನಾಗರಾಜ್ ಮೇಲೆ ಆರೋಪ ಕೇಳಿಬಂದಿದೆ. ತಾವು ಹಾಲು ಉತ್ಪಾದಕರು ಅಂತ ದಾಖಲೆಯನ್ನು ಸೃಷ್ಟಿಸಿ ಲಕ್ಷಾಂತರ ರೂಪಾಯಿಯನ್ನ ನುಂಗಿರೋದು ಗೊತ್ತಾಗಿದೆ. ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಪ್ರೋತ್ಸಾಹಧನವನ್ನ ನುಂಗಿದವರನ್ನ ಕೂಡಿ ಹಾಕಿ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹಾಲು ದುಡ್ಡು ನುಂಗಿ ಕೋಟ್ಯಂತರ ರೂಪಾಯಿ ಆಸ್ತಿಯನ್ನ ಖರೀದಿಸಿದ್ದಾರೆ. ಇಬ್ಬರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಜನ ಆಗ್ರಹಿಸಿದ್ದಾರೆ. ಸಾರ್ವಜನಿಕರ ಆಕ್ರೋಶದ ಬೆನ್ನಲ್ಲೇ ಕ್ರಮವನ್ನು ಕೈಗೊಳ್ಳೋದಾಗಿ ಹಾವಿಮುಲ್ ಸಿಬ್ಬಂದಿ ಭರವಸೆಯನ್ನು ಕೊಟ್ಟಿದ್ದಾರೆ. ತುಮಕೂರಿನಲ್ಲಿ ಹೇಮಾವತಿ ಬಳಿಕ ಎತ್ತಿನಹೊಳೆ ವಿವಾದ ಮುನ್ನೆಲೆಗೆ ಬಂದಿದೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ನೀರಾವರಿ ಯೋಜನೆ ರಾಜಕೀಯ ಜೋರಾಗಿದೆ. ಹೇಮಾವತಿ ಕೆನಾಲ್ ವಿಚಾರದಲ್ಲಿ ಪ್ರತಿಭಟನೆ ನಡೆಸಿದ್ದ ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಎತ್ತಿನಹೊಳೆ ಯೋಜನೆ ಉಳಿಸಿ ಅಭಿಯಾನವನ್ನ ಕಾಂಗ್ರೆಸ್ ಶುರು ಮಾಡಿದ್ದು, ಕಾಂಗ್ರೆಸ್ನ ಮುರಳೀಧರ್ ಹಾಲಪ್ಪ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಎತ್ತಿನಹೊಳೆ ಯೋಜನೆಗೆ ಕೇಂದ್ರ ಬಿಜೆಪಿ ಸರ್ಕಾರ ಅಡ್ಡಿಪಡಿಸಿತ್ತು. ಹೀಗಾಗಿ ಕೇಂದ್ರದ ಧೋರಣೆಯನ್ನು ಖಂಡಿಸಿ ಕಾಂಗ್ರೆಸ್ ಹೋರಾಟವನ್ನು ನಡೆಸಿದೆ. ಕೋಗಿಲು ಕ್ರಾಸ್ ಅಕ್ರಮ ವಾಸಿಗಳ ಪರವಾಗಿ ಕೇರಳದ ಲಾಬಿ ಮುಂದುವರೆದಿದೆ. ಗಾಂಧಿ ವೇಷ ಧರಿಸಿ ಕೇರಳದ ವ್ಯಕ್ತಿ ನೆಲ ಸಮವಾದ ಮನೆಯ ವೀಕ್ಷಣೆ ಮಾಡಿದ್ದಾನೆ. ಕೇಳಿ ಅನ್ನೋ ಸಂಘಟನೆ ಹೆಸರಲ್ಲಿ ಅಕ್ರಮ ತೆರವು ಸ್ಥಳದಲ್ಲಿ ವಿಭಿನ್ನ ಪ್ರತಿಭಟನೆ ನಡೆಸಿದ್ದಾನೆ. ಗಾಂಧಿ ವೇಷ ಧರಿಸಿ ಸರ್ಕಾರದ ಕ್ರಮ ಸರಿಯಿಲ್ಲ, ಯಾವುದೇ ವ್ಯವಸ್ಥೆ ಇಲ್ಲದೆ ಮನೆ ತೆರವು ಖಂಡನೀಯ ಅಂತ ಕೇರಳದ ವ್ಯಕ್ತಿ ಸುರೇಶ್ ಪ್ರತಿಭಟನೆ ನಡೆಸಿದ್ದಾನೆ. ಏರ್ಪೋರ್ಟ್ನಲ್ಲಿ ಟ್ಯಾಕ್ಸಿಗೆ ವಿಧಿಸಿದ್ದ ಹೊಸ ನಿಯಮಕ್ಕೆ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏರ್ಪೋರ್ಟ್ ಆಡಳಿತ ಮಂಡಳಿ ವಿರುದ್ಧ ಚಾಲಕರು ಆಕ್ರೋಶವನ್ನ ಹೊರಹಾಕಿದ್ದು, ಪಿಕಪ್ ಪಾಯಿಂಟ್ನಲ್ಲಿ ಹಳದಿ ಬೋರ್ಡ್ ಚಾಲಕರಿಗೆ ಅವಕಾಶವನ್ನು ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಚಾಲಕರ ಸಮಸ್ಯೆ ಆಲಿಸೋದಕ್ಕೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಆಗಮಿಸಿದ್ರು. ಸಾವಿರಾರು ಚಾಲಕರು ಸ್ಥಳದಲ್ಲೇ ಜಮಾಯಿಸಿದ್ರು. 10 ನಿಮಿಷವಾದರೂ ಪಿಕಪ್ ಪಾಯಿಂಟ್ನಲ್ಲೇ ಪಾರ್ಕಿಂಗ್ಗೆ ವ್ಯವಸ್ಥೆ ಮಾಡುವಂತೆ ಚಾಲಕರು ಒತ್ತಾಯಿಸಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಏರ್ಪೋರ್ಟ್ ಬಳಿ ಪೊಲೀಸರು ಬಿಗಿ ಭದ್ರತೆಯನ್ನು ಒದಗಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.